ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಅಂತ ಹೇಳ್ತಾ ಬುಧವಾರ ಬೆಳಿಗ್ಗೆ ನನ್ನ ಒಂದು ಹೆಲ್ತಿ ಡ್ರಿಂಕಿಂದ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಕೂದಲಿನ ಸಮಸ್ಯೆ ಇರೋರಿಗೆ ತುಂಬಾ ಒಳ್ಳೆಯದು. ನಾನು ಕೂಡ ಒಂದು 2 ಇಯರ್ಸಿಂದ ಫಾಲೋ ಮಾಡ್ತಾಯಿದ್ದೀನಿ, ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ನೆಕ್ಸ್ಟ್ ನಾನಿಲ್ಲಿ ಟಿಫನ್ಗೆ ಅಂತೇಳಿ ಅಕ್ಕಿ ರೊಟ್ಟಿ ಮತ್ತು ಚೌಳಿಕಾಯಿ ಇಲ್ಲ ಗೌರಿಕಾಯಿ ಅಂತಾರೆ ಆ ಪಲ್ಯ ಮಾಡ್ಕೊಂಡಿದ್ದೆ. ನನ್ನ ಮಗಳು ಪಲ್ಯ ತಿನ್ನಲ್ಲ ಅಂತೇಳ್ಬಿಟ್ಟು ನಾನು ಅವಳಿಗೆ ಕಡಲೆಕಾಯಿ ಬೀಜ ಹಾಕಿ ಸ್ವಲ್ಪ ಚಟ್ನಿ ಮಾಡಿಕೊಟ್ಟಿದ್ದೆ. ಸೊ ನೋಡ್ಬೋದು ನನಗಷ್ಟು ರೊಟ್ಟಿ ಮಾಡೋದಕ್ಕೆ ಬರಲ್ಲ, ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ಬರೋ ರೀತಿಯಲ್ಲಿ ಟ್ರೈ ಮಾಡಿ ನಾನು ಮಾಡ್ತೀನಿ. ಬಟ್ ರೈಸ್ ಐಟಮ್ ಡೈಲಿ ತಿನ್ನೋದು ಅಷ್ಟು ಸರಿಗಿರಲ್ಲ ಅಲ್ವಾ, ಅದಕ್ಕಾಗಿ ಈ ಥರ ರೊಟೇಷನಲ್ಲಿ ನಾನು ಅಡುಗೆ ಮಾಡ್ಕೊತೀನಿ. ನೆಕ್ಸ್ಟು ಆಫೀಸ್ಗೆ ಹೋದೆ, ಅಲ್ಲಿ ನೋಡಿದ್ರೆ ನಿಯರ್ ಬೈ ಗಣೇಶ ಕೂರಿಸಿದ್ರು ಅಂತ ಹೇಳ್ಬಿಟ್ಟು ಪ್ರಸಾದ ಕೂಡ ತೊಗೊಬಂದಿದ್ರು. ಸೊ ಅದನ್ನು ಕೂಡ ಪ್ರಸಾದ ತಿನ್ಕೊಂಡು ಲೈಟಾಗಿ ನೆಕ್ಸ್ಟು ಊಟದ ಟೈಮ್ಗೂ ಊಟ ಮಾಡಿಕೊಂಡು ಆ ಡೇ ಆಫೀಸಲ್ಲಿ ತುಂಬಾ ಚೆನ್ನಾಗೋಯ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟು ಆಫೀಸಿಂದ ಮನೆಗೆ ಬರಬೇಕಾದ್ರೆ ನಮ್ಮಮ್ಮ ಸ್ವಲ್ಪ ಚೋಚೋ ತೊಗೊಬರೋಕೆ ಹೇಳಿದ್ರು ಅಂತೇಳಿ ಬೇಕ್ರಿಗೆ ಹೋದೆ. ಬಟ್ ಚೋಚೋ ತೊಗೊಳಕ್ಕೆ ಹೋದರೆ ಅಲ್ಲಿ ನೋಡಿದ್ರೆ ಎಷ್ಟೊಂದು ಸ್ವೀಟ್ಸ್ ಇತ್ತು. ನನ್ನ ಮಗಳಿಗೆ ಬೂಂದಿ ಅಂದರೆ ಇಷ್ಟ ಅಂತೇಳಿ ಅವಳಿಗೆ ಬೂಂದಿನೂ ಕೂಡ ತೊಗೊಂಡು ಚೋಚೋ ತೊಗೊಂಡು ಹೊರಟೆ. ನೆಕ್ಸ್ಟು ಇಲ್ಲಿ ಸೀಬೆಹಣ್ಣು 40 ರೂಪೀಸ್ ಅಂತೇಳಿ ಹಾಕಿದ್ದು, ಅದಕ್ಕಾಗಿ ನಾನು 1 kg ತೊಗೊಂಡು ಮನೆ ಕಡೆ ಹೊರಡಬೇಕಾದ್ರೆ ಫುಲ್ ಮಳೆ ಬಂದುಬಿಡ್ತು. ಸದ್ಯ ಆಟೋದಲ್ಲಿ ಕೂತಿದ್ದೆ, ಬಚಾವ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾನು ಮನೆ ಹತ್ರ ಹೋದ್ಮೇಲೆ ಮಳೆ ನಿಂತಿತ್ತು, ಆವಾಗ ಅಲ್ಲಿ ಸ್ಲಿಪ್ಪರ್ ತೊಗೊಳ್ಳೋಣ ಅಂತೇಳಿ ನನ್ನ ಫೇವ್ರೇಟ್ ಅಂಗಡಿಗೆ ಹೋಗಿದ್ದೆ. ನಾನು ಚಿಕ್ಕ ವಯಸ್ಸಿಂದನೂ ಇಲ್ಲೇ ತೊಗೋತಾ ಇರೋದು, ಅದೊಂದೊಂಥರ ಎಮೋಷ್ನಲಿ ಕನೆಕ್ಟೆಡ್ ಅಂತಲೇ ಹೇಳ್ಬೋದು. ಸೊ ಈ ದಿನ ಹೀಗಿತ್ತು.